ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ. ಈ ಕಳೆದ ವಿಡಿಯೋ ಮಾಡಿದ್ದು ಎಲ್ಲರೂ ಕೂಡ ನೋಡಿದಿರ, ಎಲ್ಲ ಕಮೆಂಟ್ ಮಾಡಿದಿರ, ಅದಕ್ಕೂ ಕೂಡ ನಾನು ರಿಪ್ಲೈ ಮಾಡಿದೆ. ಸೊ ಈ ವಿಡಿಯೋದಲ್ಲೂ ಕೂಡ ಉಳಿತಾಯ ಹೇಗೆ ಮಾಡಬೇಕು, ಜೊತೆಗೆ ಉಳಿತಾಯ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಟು, ಅದು ಜಸ್ಟ್ ಒಂದು ಎರಡು ನಿಮಿಷದಲ್ಲಿ ನಾನು ಉಳಿತಾಯ ಹೇಗೆ ಮಾಡಬೇಕು ಅನ್ನೋದನ್ನು, ಮತ್ತು ಹೇಗೆ ಅದು ಮಾಡೋದ್ರಿಂದ ಏನು ಉಪಯೋಗ ಅಂತ 4 ಪಾಯಿಂಟ್ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೊತೆಗೆ ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನಾದರೂ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ಮಾಡಿದ್ರೆ ನಾನು ಕಮೆಂಟಲ್ಲಿ ನಿಮಗೆ ಆ ವಿಚಾರದ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದು, ಉಳಿತಾಯ ಮಾಡಬೇಕು ಅಂತಂದರೆ ಫಾರ್ಮುಲಾ ಇದೆ ಅದಕ್ಕೆ. ಸೊ ನಮಗೆ ಬರೋವಂಥ ಆದಾಯದಲ್ಲಿ ಫಸ್ಟು ಅಂದರೆ ನಾವೆಲ್ಲ ಈಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಬರೋವಂಥ ಆದಾಯದಲ್ಲಿ ಖರ್ಚು ಮಾಡಿ ಉಳಿದಿರೋ ಅಂಥ ಹಣನ ಉಳಿತಾಯ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಆ ಉಳಿತಾಯ ಮಾಡೋದ್ರಲ್ಲೂ ಸ್ವಲ್ಪ ಮತ್ತೆ ಇದಕ್ಕೆ ಬೇಕಾಗುತ್ತೆ ಅದಕ್ಕೆ ಬೇಕಾಗುತ್ತೆ ಅಂತ ತೆಗೆದುಬಿಟ್ಟು, ಒಂದು ವೇಳೆ 10 ರೂಪಾಯಿ ನಿಮ್ಮ ಹತ್ರ ಮಿಕ್ಕಿದ್ರೆ ಅದರಲ್ಲಿ 3-4 ರೂಪಾಯಿ ನೀವು ಎತ್ತಿಟ್ಕೊಂಡು ಇನ್ನು ಉಳಿದಿರೋಂಥ ಹಣನ ಉಳಿತಾಯ ಮಾಡೋಕ್ಕೆ ಹೋಗ್ತೀರ. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ, ಉಳಿತಾಯ ಹೆಚ್ಚಾಗೋದಿಲ್ಲ. ಸೊ ಉಳಿತಾಯ ಹೆಚ್ಚಾಗೋದಿಲ್ಲ, ಜೊತೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನು ಹೇಳ್ತೀವಿ, ಇನ್ವೆಸ್ಟ್ಮೆಂಟ್ ನೀವು ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದಕ್ಕಾದ್ರೂ ನೀವು ಉಳಿತಾಯ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಅದು ಹೆಚ್ಚಿಗೆ ಆಗೋದಿಲ್ಲ, ಮತ್ತು ಅದಕ್ಕೆ ಬಡ್ಡಿ ನಮಗೆ ಸಿಗೋದಿಲ್ಲ, ಕಾಂಪೌಂಡ್ ಇಂಟ್ರೆಸ್ಟ್ ಸಿಗೋದಿಲ್ಲ. ಸೊ ಹಾಗಾಗಿ ಉಳಿತಾಯ ನಮ್ಮದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ, ಹೊಸ ಫಾರ್ಮುಲಾ ಏನಂತಂದರೆ, ನಿಮಗೆ ಬರುವಂಥ ಆದಾಯದಲ್ಲಿ ನೀವು 10-15 ಅಥವಾ ನಿಮ್ಮ 20% ನೀವು ಉಳಿತಾಯ ಮಾಡೋಕ್ಕೆ ಅವಕಾಶ ಇದ್ದರೆ, ನಿಮ್ಮ ಆದಾಯದಲ್ಲಿ ಫಸ್ಟು ಉಳಿತಾಯಕ್ಕೆ ಎಷ್ಟು ಭಾಗ ತೆಗಿಬೇಕು ಅದನ್ನು ತೆಗೆದಿಟ್ಬಿಡಿ. ಇನ್ನು ಉಳಿದಿರೋಂಥ ಹಣದಲ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ಖರ್ಚು ಮಾಡಿ. ಸೊ ಈ ಫಾರ್ಮುಲಾ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಬಂದಿರೋಂಥ ಆದಾಯದಲ್ಲಿ ನೀವು ಎಷ್ಟು ಭಾಗನ ಉಳಿತಾಯಕ್ಕಿಂತ ಇಡ್ತಾ ಹೋಗ್ತೀರ. ಸೊ ಅದು ಮೊದಲನೇ ಭಾಗ ಆಗಿರಬೇಕು, ಖರ್ಚು 2ನೇ ಭಾಗ ಆಗಿರಬೇಕು. ನೀವು ಖರ್ಚನ್ನೇ ಮೊದಲನೇ ಭಾಗ ಮಾಡಿಕೊಂಡ್ರೆ ಏನಾಗುತ್ತೆ, ನಿಮ್ಮ ಉಳಿತಾಯ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಮೊದಲನೇ ಭಾಗ ಬಂದಿರೋಂಥ ಆದಾಯದಲ್ಲಿ ಉಳಿತಾಯ ಮಾಡಬೇಕು, ಉಳಿತಾಯದ ನಂತರ ಖರ್ಚು. ಆ ಖರ್ಚಿಗೆ ತಕ್ಕಂಗೆ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕು, ಬಡ್ಜೆಟ್ ಮಾಡ್ಕೊಳ್ಬೇಕು. ಈ ಮಂತಲ್ಲಿ ಯಾವುದೆಲ್ಲ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಇದೆ ಅಥವಾ ಅಕೇಷನಲ್ ಬರೋಂಥ ಎಕ್ಸ್ಪೆಂಡಿಚರ್ ಇದೆ, ಅದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ನೀವು ಖರ್ಚು ಮಾಡಬೇಕು ಮತ್ತು ಉಳಿತಾಯ ಮಾಡಬೇಕು. ಮತ್ತು ಮೊದಲನೇದು ಅಂದರೆ ಸ್ಯಾಲ್ರಿ, ಅಥವಾ ನಮಗೆ ಬೇರೆ ಸ್ಯಾಲ್ರಿ ಬಿಟ್ಟು ಬೇರೆ ಆದಾಯ ಬರ್ತಾಯಿತ್ತು ಅಂತ ಅಂದ್ಕೊಂಡೆ, ಅದರಲ್ಲಿ ಮೊದಲನೇ ಪಾಯಿಂಟ್ ಹೇಳಿದ ಹಾಗೆ 20 ಭಾಗನೋ ಅಥವಾ ನಿಮಗೆ 40 ಭಾಗನೋ ಅಥವಾ 15 ಭಾಗನೋ, ಆ 15% ಹಣನ ಒಂದು ಕಡೆ ತೆಗೆದಿಟ್ಟು, ಅಥವಾ ಬೇರೆ ಅಕೌಂಟಲ್ಲೇ ತೆಗೆದಿಟ್ಟು, ಅಥವಾ ಬೇರೆ ಅಕೌಂಟಲ್ಲಿ ನೀವು ಇಟ್ಟರೆ ಇಂಟ್ರೆಸ್ಟ್ ತುಂಬ ಕಡಿಮೆ ಸಿಗುತ್ತೆ. ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಅವಕಾಶ ಇದ್ದರೆ ಮ್ಯೂಚುವಲ್ ಫಂಡಲ್ಲಿ ಮಾಡಿ, PPF ಅಲ್ಲಿ ಮಾಡಿ, ಅಥವಾ ನಿಮಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ಸಲ್ಲಿ ಮಾಡೋದಾದ್ರೆ ಡೆಪಾಸಿಟ್ ಮಾಡಿ, ಅಥವಾ ನನಗೆ ಯಾವುದು ಬೇಡ, ನನಗೆ ಇಮ್ಮಿಡಿಯೇಟ್ ಬೇಕು, ಈಕ್ವಿಟಿ ಕ್ಯಾಶ್ ಇಮ್ಮಿಡಿಯೇಟ್ ಬೇಕು ನನಗೆ ವಿತಿನ್ 1 ಮಂತಲ್ಲಿ ಅಥವಾ 2 ಮಂತ್ಸಲ್ಲಿ ಅಂತಿದ್ರೆ, ನೀವು ಲೈಕ್ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಅಥವಾ RD ಮಾಡಿ, ಎಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಲ್ಲಿ ನೋಡಿ ನೀವು ಡೆಪಾಸಿಟ್ ಮಾಡಿ. ಸೊ ಉಳಿತಾಯ ಮಾಡೋದ್ರಿಂದ ಒಂದು ಎಮರ್ಜೆನ್ಸಿ ಫಂಡ್ ಬೇಕಾದಾಗ ನಮಗೆ ಉಪಯೋಗ ಆಗುತ್ತೆ. ಒಂದು ವೇಳೆ ನಾವು ಯಾವುದೂ ಸೇವಿಂಗ್ಸ್ ಮಾಡಿಲ್ಲ ಅಂತಂದರೆ, ನಾವು ಏನಾದರೂ ಮೆಡಿಕಲ್ ಎಕ್ಸ್ಪೆಂಡಿಚರ್ ಬಂತು ಅಂತಂದರೆ ನಾವು ಬೇರೆ ಲೋನ್ ತೊಗೊಳ್ಬೇಕಾಗುತ್ತೆ, ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕಾಗುತ್ತೆ, ಅಥವಾ ಫ್ರೆಂಡ್ ಹತ್ರ ಲೋನ್ ತೊಗೊಳ್ಬೇಕಾಗುತ್ತೆ, ಅಥವಾ ಇನ್ಯಾವುದೋ ಒಂದು ಮುಖಾಂತರ ನಾವು ಸಾಲ ತಗೊಂಡು ಅದನ್ನು ಕಟ್ಟಬೇಕಾಗುತ್ತೆ. ಸೊ ಅದೇ ನಾವು ಉಳಿತಾಯ ಪ್ರತಿ ತಿಂಗಳು ಸ್ವಲ್ಪ ಮಾಡ್ತಾ ಹೋದರೆ ಈ ಹಣನೇ ತೆಗೆದುಬಿಟ್ಟು ಅಲ್ಲಿ ಕಟ್ಟುವಂಥದ್ದು ಮಾಡಿದಾಗ ನಮಗೆ ಉಳಿತಾಯ ಹಣನೂ ಮಿಕ್ಕುತ್ತೆ, ಜೊತೆಗೆ ಬಡ್ಡಿ ಕಟ್ಟುವಂಥದ್ದಾಗಿರ್ಬೋದು, ಅಥವಾ ಬೇರೆ ಸಾಲ ತಗೊಂಡು ಇನ್ನೊಬ್ಬರ ಜೊತೆ ಮುಖ ಕಟ್ಟಿಸ್ಕೊಳ್ಳೋಂಥದ್ದಾಗಿರ್ಬೋದು, ಈ ಥರದ ವಿಚಾರಗಳಲ್ಲಿ ಅದು ಅವಾಯ್ಡ್ ಆಗುತ್ತೆ. ಮತ್ತು ಕೊನೆಯದಾಗಿ ಜಾಬ್, ಒಂದು ವೇಳೆ ಏನಾದರೂ ನಾವು ಬೇರೆ ಜಾಬ್ ನೋಡ್ತಾ ಇದ್ದೀವಿ, ಈ ಜಾಬ್ ಏನೋ ಸಡನ್ನಾಗಿ ಬಿಟ್ಟಿದ್ದೀವಿ, ಅಥವಾ ಇನ್ನೇನೋ ಆಯಿತು ಸಮಸ್ಯೆ ಆಗಿದೆ ಅಂತಂದಾಗ, ಸೊ ಇದು ಕೂಡ ತುಂಬ ಉಪಯೋಗ ಆಗುತ್ತೆ. ಈ ಟೈಮಲ್ಲಿ ನಾವು ಉಳಿತಾಯ ಮಾಡಿದರೆ ಒಂದು ಬೇರೆ ಕೆಲಸ ಹುಡ್ಕೋ ತನಕ ಆಗುವಂಥ ಖರ್ಚುಗಳು, ದಿನನಿತ್ಯ ಖರ್ಚುಗಳನ್ನು ಕೂಡ ಮ್ಯಾನೇಜ್ ಮಾಡುವಂಥದ್ದು ಆಗಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.